ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಅರ್ಥಶಾಸ್ತ್ರ ಸೆಕೆಂಡ್ PUC ಅರ್ಥಶಾಸ್ತ್ರ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರತಿ ಲೆಸನಿಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಶ್ನೆಗಳೇ ಅಲ್ಲಿ ರಿಪೀಟ್ ಆಗ್ತಾ ಇರೋದು ಹಾಗೇ ಆಗುತ್ತೆ. ಯಾಕಂದರೆ ವೆಬ್ಕಾಸ್ಟಿಂಗ್ ಇದೆ. ನಿಮಗೆ ಪಾಸ್ ಆಗೋದು, ರಿಸಲ್ಟ್ ಮಾಡೋ ಆಸೆ ಇದ್ದರೆ ಇದನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೀವು ಪಾಸ್ ಆದರೆ, ರ್ಯಾಂಕ್ ಬಂದರೆ ನನಗೂ ಕೂಡ ತುಂಬ ತೃಪ್ತಿ ಆಗುತ್ತೆ. ಓಕೆ, ಶುರು ಮಾಡೋಣ ಬನ್ನಿ. ಫಸ್ಟ್ ಲೆಸನ್ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಅಧ್ಯಾಯ 1 ಪರಿಚಯ. ಈ ಒಂದು ಪಾಠದಲ್ಲಿ 1 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್, 6 ಮಾರ್ಕ್ಸ್, 5 ಮಾರ್ಕ್ಸ್, 2 ಮಾರ್ಕ್ಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಅನ್ನೋದು ನೋಡ್ತಾ ಹೋಗೋಣ. ಪ್ರತಿ ಲೆಸನ್ ಸಮೇತ ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಆಡಿಯೋ ಮುಖಾಂತರನೂ ಕೇಳ್ಬೋದು, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸ್ಟಡಿ ಮಾಡ್ಬೋದು, ಬೇಕಾದಂಗೆ ನೀವು ಸ್ಟಡಿ ಮಾಡ್ಬೋದು. ಸರಿಯಾಗಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡ್ರಿ, ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಬನ್ನಿ ನೋಡಿ. ಇಲ್ಲಿ ಫಸ್ಟ್ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೇಳ್ತಾನೆ, ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಕೇಳ್ತಾನೆ. ಇಲ್ಲಿ ಬಿ, ಹೇಗೆ ಉತ್ಪಾದಿಸಬೇಕು ಅನ್ನೋದು. ನೆಕ್ಸ್ಟ್ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆಯ ಒಂದು ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ, ಸರ್ಕಾರ ತೆಗೆದುಕೊಳ್ಳುತ್ತದೆ. ಡ್ಯಾಶ್ ಎಂಬುದು ಅಂದರೆ ಮಾರುಕಟ್ಟೆ ಆರ್ಥಿಕತೆ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಇದು ಬಿಟ್ಟ ಸ್ಥಳದಲ್ಲಿ ಇಂಪಾರ್ಟೆಂಟ್. ಈ ಒಂದು ಮೊದಲನೆಯ ಲೆಸನಲ್ಲಿ ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಬಿ ಖಾಸಗಿ ಒಡೆತನವಾಗಿರ್ತದೆ. ಶಿಕ್ಷಕರ ಸೇವೆ ಕೌಶಲ್ಯವಾಗಿರ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ, ಮೂರನೇದು ಸರ್ಕಾರವಾಗಿರ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ, ಈ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಆಗಿರ್ತದೆ. ಮಾದರಿ ಅರ್ಥಶಾಸ್ತ್ರ, ಡಿ ಕಾರ್ಯತಂತ್ರಗಳ ಮೌಲ್ಯಮಾಪನ ಆಗಿರ್ತದೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಯಾವುದು ಅಂದರೆ ಇಲ್ಲಿ ಅಂದರೆ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಅಂತ ಕೇಳ್ತಾರೆ. ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರ, ಬದಲಿಗೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರಾಟಗಾರರು, ಆರ್ಥಿಕ ಪ್ರತಿನಿಧಿಗಳು ನಿರ್ವಹಿಸುವುದನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಎನ್ನುತ್ತಾರೆ. ಓಕೆನಾ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೀತಾರೆ ಎಂದರೇನು ಅಂತ ಕೇಳ್ತಾರೆ ಈ ಒಂದು ಲೆಸನಲ್ಲಿ. ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ನಾವು ಕರಿತೇವೆ. ಓಕೆನಾ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಈ ಒಂದು ಲೆಸನಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ. ನೀವು 2 ಅಥವಾ 3 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಓಕೆ, ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ಯಾವುದಾದ್ರೂ 2 ಅಥವಾ ಯಾವುದಾದ್ರೂ 3 ಬರೆದ್ರೆ ನಿಮಗೆ 2 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಅಂತ ಈ ಕ್ವಶನ್ ಕೇಳ್ತಾರೆ 2 ಮಾರ್ಕ್ಸಿಗೆ. ಏನಪ್ಪ ಅಂದರೆ ಲಭ್ಯ ಇರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗಣವನ್ನು ರೇಖಾಚಿತ್ರದ ಮೇಲೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಏನಂತ ಹೇಳ್ತೀವಿ ಅಂದರೆ ಉತ್ಪಾದನೆಯ ಸಾಧ್ಯತೆಗಳ ಗಡಿ ಎಂದು ನಾವು ಕರಿತೇವೆ. ಓಕೆ. ನೆಕ್ಸ್ಟ್ ಅಧ್ಯಾಯ 2ದಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಸನ್. ನೀವು ಅಬೌವ್ 70 ಮೇಲೆ ತಗೊಳ್ಬೇಕು ಅಂದರೆ ಭಾಗ 1ನಲ್ಲಿ 2ನೇ ಲೆಸನ್, 3ನೇ ಲೆಸನ್ನು, ಭಾಗ 2ದಲ್ಲಿ 2ನೇ ಲೆಸನ್, 3ನೇ ಲೆಸನ್, 4 ಲೆಸನ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವತ್ತು ನಾನು ಹೇಳಿಕೊಡುವಂಥ ಇಂಪಾರ್ಟೆನ್ಸ್ ಪ್ರಶ್ನೆಗಳನ್ನು ನೀವು ಓದಿದ್ದೇ ಆದರೆ ಅಬೌವ್ 70 ಈಸಿಯಾಗಿ ನೀವು ತೆಗೆದುಕೊಳ್ಬೋದು. ಬನ್ನಿ, ಇಲ್ಲಿ 2ನೆಯ ಒಂದು ಲೆಸನ್ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಯಾವುದೆಲ್ಲ ಇಂಪಾರ್ಟೆಂಟು ಅಂದರೆ ತುಷ್ಟಿಗುಣ ಅಂತ ಬರ್ತದೆ. ಅಲ್ಲಿ ತುಷ್ಟಿಗುಣ ಬಿ ಏನು ವ್ಯಕ್ತಿನಿಷ್ಠವಾಗಿರ್ತದೆ. ಅದು
ತುಷ್ಟಿಗುಣ ಏನಾಗಿರ್ತದೆ, ವ್ಯಕ್ತಿನಿಷ್ಠವಾಗಿರ್ತದೆ. ನೆಕ್ಸ್ಟ್ ಇದನ್ನು ಕೇಳ್ತಾರೆ ನಿಮಗೆ, ಬಜೆಟ್ ರೇಖೆಯ ಸಮೀಕರಣ ಅಂತ ಕೇಳ್ತಾರೆ. 4ನೇದು ಸಿ, ಇಲ್ಲಿ ಸರಿಯಾದ ಉತ್ತರ ಇದು. ನೆಕ್ಸ್ಟ್, ಆದಾಯದಲ್ಲಿನ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಸಿ, ಸಾಮಾನ್ಯ ಸರಕುಗಳಿಗೆ ಏನಾಗ್ತದೆ, ಬೇಡಿಕೆ ಹೆಚ್ಚಾಗ್ತದೆ. ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಬಿ ಆಗಿರ್ತದೆ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಆಗಿರ್ತದೆ. ನೆಕ್ಸ್ಟ್, ಬಿಟ್ಟ ಸ್ಥಳ. ಯಾವುದೆಲ್ಲ ಇಂಪಾರ್ಟೆಂಟ್ ಬಿಟ್ಟ ಸ್ಥಳ ಅಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣವಾಗಿರ್ತದೆ. ನೆಕ್ಸ್ಟ್, 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಛೇದಿಸುವುದಿಲ್ಲ, ನೆನಪಿಟ್ಕೊಳ್ರಿ, ಇದು ತುಂಬ ಸಾರಿ ಕೇಳಿದ್ದಾರೆ. ನೆಕ್ಸ್ಟ್ 4ನೇದು, ಇದು ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದೆ, ನೆನಪಿಟ್ಕೊಳ್ರಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡಸಾಲು ಸಂಕಲನ ಅಂತ ಹೇಳ್ತೀವಿ, ತುಂಬ ಸಾರಿ ಕೇಳಿದ್ದಾರೆ ಬಿಟ್ಟ ಸ್ಥಳ ಈ 2ನೇ ಲೆಸನಲ್ಲಿ, ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. 2ನೇ ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್, ಬೇಡಿಕೆ ರೇಖೆ ಪಿ ಆಗಿರ್ತದೆ, ಕೆಳಮುಖ ಇಳಿಜಾರಾಗಿರ್ತದೆ. ಸರಳ ಬೇಡಿಕೆ ರೇಖೆ ಡಿ ಪಿ = a - bp ಆಗಿರ್ತದೆ. ಓಕೆನಾ. ಔದಾಸೀನ ನಕ್ಷೆ ಡಿ ಆಗಿರ್ತದೆ. 5ನೇದು ಡಿ, ಔದಾಸೀನ ವಕ್ರರೇಖೆಗಳ ಕುಟುಂಬ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಬಜೆಟ್ ರೇಖೆ ಎಂದರೇನು? 2ನೇ ಅಧ್ಯಾಯದಲ್ಲಿ 2ನೇ ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಯಾವುದು ಅಂದರೆ ಬಜೆಟ್ ರೇಖೆ ಎಂದರೇನು. ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಬಜೆಟ್ ರೇಖೆ ಎಂದು ನಾವು ಕರಿತೇವೆ. ನೆಕ್ಸ್ಟ್, ತುಷ್ಟಿಗುಣ ಎಂದರೇನು? ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರಿತೀವಿ ನಾವು, ನೆನ್ಪಿಟ್ಕೊಟ್ರೆ. ನೆಕ್ಸ್ಟ್, MRS ವಿಸ್ತರಿಸಿ ಅಂತಲೂ ಕೇಳ್ತಾರೆ. ಬೇಡಿಕೆ ಎಂದರೇನು ಅಂತ ಕೇಳ್ತಾರೆ. MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಬದಲಿಕೆ ದರ. ಬೇಡಿಕೆ ಎಂದರೇನು? ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಸರಕಿನ ಪ್ರಮಾಣವನ್ನು ಬೇಡಿಕೆ ಎಂದು ಕರಿತೇವೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಇಂಪಾರ್ಟೆಂಟ್ ಅಂದರೆ ಇದು ಕೂಡ ಇಂಪಾರ್ಟೆಂಟು, ಯಾಕಂದರೆ 2 ಅಂಕದ ಪ್ರಶ್ನೆಗಳಿಗೆ ಬಜೆಟ್ ರೇಖೆ ಮತ್ತು ಬಜೆಟ್ ಘನ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ಓಕೆನಾ. ನೆಕ್ಸ್ಟ್, 5 ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಈ ಒಂದು ಪ್ರಶ್ನೆ ಕೇಳ್ತಾರೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ₹5, ಮಾವಿನ ಹಣ್ಣಿನ ಬೆಲೆ ₹10 ಆಗಿದ್ದು ಅನುಭೋಗಿ ಆದಾಯ ₹40 ಆಗಿದೆ. ಈ ಕೆಳಗಿನವುಗಳಲ್ಲಿ ಉತ್ತರಿಸಿ ಅಂತ ನಿಮಗೆ ಕೇಳ್ತಾರೆ. ಹೌದಾ. ಪ್ರಶ್ನೆಗಳು 5 ಪ್ರಶ್ನೆಗಳಿಗೆ 5 ಉತ್ತರಗಳಿರ್ತದೆ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸ್ಬೋದು ಅಂದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 40/5 ಮಾಡಿಬಿಟ್ರೆ ನಿಮಗೆ 8 ಬಾಳೆಹಣ್ಣನ್ನು ಅನುಭವಿಸ್ಬೋದು. ನೆಕ್ಸ್ಟ್, ಬಿ ಪ್ರಶ್ನೆ ಏನು ಕೇಳಿದ್ದಾನೆ? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸ್ಬೋದು. ಹಾಗಾದರೆ ಬಿಗೆ ಆ ಪ್ರಶ್ನೆಗೆ ಉತ್ತರ ಯಾವುದು? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 40/10 ಮಾಡಿಬಿಟ್ರೆ 4 ಮಾವಿನ ಹಣ್ಣನ್ನು ಅನುಭವಿಸ್ಬೋದು. ಯಾಕಂದರೆ ಮಾವಿನ ಹಣ್ಣಿನ ಬೆಲೆ 10 ಆಗಿರುತ್ತೆ, ಆದರೆ ಆದಾಯ ಎಷ್ಟಾಗುತ್ತೆ? 40 ಆಗಿರುತ್ತೆ. 40 10 ಮಾಡಿದರೆ 4 ಮಾವಿನ ಹಣ್ಣು ಸಿಗ್ತದೆ. 45 ಡಿವೈಡೆಡ್ ಮಾಡಿದಾಗ, ಯಾಕಂದರೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? ₹5 ಇದೆ. ಟೋಟಲ್ ಎಷ್ಟಿದೆ ಆದಾಯ? 40. 40/5 ಮಾಡಿದಾಗ 8 ಬಾಳೆಹಣ್ಣು. ಹಾಗಾದರೆ 4 ಮಾವಿನ ಹಣ್ಣನ್ನು ಅನುಭವಿಸ್ಬೋದು. ನೆಕ್ಸ್ಟ್, ಇನ್ನೊಂದು ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಮೇಲ್ಮುಖವಾಗಿರುತ್ತದೆ. ಇಲ್ಲಿ ಒಂದು ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಉತ್ತರ. ಇದು ಈ ರೀತಿಯಲ್ಲಿ 5 ಪ್ರಶ್ನೆಗಳಿಗೆ 5 ಉತ್ತರ ಕೊಟ್ಟಾಗ 5 ಅಂಕಗಳು ಸಿಗ್ತದೆ ನಿಮಗೆ. ಇದು ತುಂಬ ಇಂಪಾರ್ಟೆಂಟ್ 2ನೇ ಲೆಸನಲ್ಲಿ. ನೆಕ್ಸ್ಟ್, ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಅನ್ನೋದು ನೋಡೋಣ. ಉತ್ಪಾದನಾ ಬಿಂಬಕದ ಸೂತ್ರ ಇಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. Q = F (LK) ಕಂಪ್ಲೀಟ್, ಇದು ಒಂದು ಕೇಳ್ತಾರೆ. ನೆಕ್ಸ್ಟ್, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ, ಇದನ್ನು ಕೇಳ್ತಾರೆ. ಎಷ್ಟು? 4ನೇದು ಸಿ. ಓಕೆನಾ. ನೆಕ್ಸ್ಟ್, TC = C TFC + TVC, ಎರಡನ್ನು ನಾವು ಪ್ಲಸ್ ಮಾಡಿದಾಗ ನಮಗೆ TC ಸಿಗುತ್ತೆ. ಓಕೆನಾ. ನೆಕ್ಸ್ಟ್, ಖಾಲಿ ಬಿಟ್ಟ ಸ್ಥಳ. ಇದರಲ್ಲಿ ಈ ಒಂದು ಲೆಸನಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಮುಖ್ಯವಾಗಿ ABC ರೇಖೆಯ
ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. 4ನೇದು ಕನಿಷ್ಠ ಅನ್ನೋದು ಇಂಪಾರ್ಟೆಂಟ್. ಓಕೆನಾ. ಇನ್ನೊಂದು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡೂ ಏನಾಗಿರ್ತವೆ ಅಂದರೆ ತಲೆ ಕೆಳಗಾದ ಆಕಾರದಲ್ಲಿರ್ತವೆ. ಇದು ಇಂಪಾರ್ಟೆಂಟ್, ಹೊಂದಿಸಿ ಬರೀ ಇಂಪಾರ್ಟೆಂಟ್. CRS D ಸ್ಥಿರ ಪ್ರತಿಫಲಕ ಪ್ರಮಾಣ, SAC C ಅಲ್ಪಾವಧಿ ಸರಾಸರಿ ವೆಚ್ಚ, LRAC ದೀರ್ಘಾವಧಿ ಸರಾಸರಿ ವೆಚ್ಚ, TFC ಪ್ಲಸ್ TBC TC, SMC TC ಬಾರ್ ಕ್ಯೂ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್. ಒಟ್ಟು ಉತ್ಪನ್ನ ಎಂದರೆ ಇತರೆ ಎಲ್ಲ ಆದಾನಗಳನ್ನು ಸ್ಥಿರವಾಗಿಸಿ ಬದಲಾಗುವ ಆದಾನ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಆದಾನದ ಒಟ್ಟು ಅಥವಾ ಒಟ್ಟು ಭೌತಿಕ ಉತ್ಪನ್ನ ಅಂತೇವೆ. ಸರಾಸರಿ ಉತ್ಪನ್ನ ಎಂದರೆ ಬದಲಾಗುವ ಆದಾನದ ಪ್ರತಿ ಯೂನಿಟ್ನ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ಕರೀತೇವೆ. ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಅಂದರೆ ಇತರ ಎಲ್ಲ ಆದಾನಗಳು ಸ್ಥಿರವಾಗಿದ್ದು ಒಂದು ಆದಾನದ ಪ್ರತಿ ಯೂನಿಟಿನ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎಂದು ನಾವು ಕರಿತೇವೆ. ಉದ್ಯಮ ಘಟಕದ ವೆಚ್ಚ ಬೆಂಬಕದ ಅರ್ಥವನ್ನು ಬರೀರಿ ಅಂದರೆ ಇಲ್ಲಿ ಉತ್ಪಾದನಾಂಗದ ಬೆಲೆ ಮತ್ತು ತಂತ್ರಜ್ಞಾನಗಳನ್ನು ನೀಡಿದಾಗ ಒಂದು ಉದ್ಯಮ ಘಟಕವು ಕನಿಷ್ಠ ವೆಚ್ಚದಲ್ಲಿ ಉತ್ಪಾದಿಸುವ ಪ್ರತಿ ಉತ್ಪನ್ನದ ಮಟ್ಟವನ್ನು ವೆಚ್ಚದ ಬೆಂಬಕು ಎಂದು ನಾವು ಕರಿತೇವೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಇದರಲ್ಲಿ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ, ಅಥವಾ ದೀರ್ಘಾವಧಿ ವೆಚ್ಚಗಳು ಯಾವ್ಯಾವು ಅಂತ ಕೇಳ್ತಾರೆ. ಇಷ್ಟು ನೀವು ಹೆಸರಿಸಿದರೆ ಸಾಕು. ಅಲ್ಪಾವಧಿ ವೆಚ್ಚಗಳು ಒಟ್ಟು ಸ್ಥಿರ ವೆಚ್ಚ TFC, TBC, TC, TAFC, ABC ಆ್ಯಂಡ್ SIC ಆ್ಯಂಡ್ SMC. ದೀರ್ಘಾವಧಿ ವೆಚ್ಚಗಳು TC, LRAC ಆ್ಯಂಡ್ LRMC ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ 5 ಅಂಕದ ಪ್ರಶ್ನೆ ಈ ಒಂದು ಲೆಸನಲ್ಲಿ ಇದನ್ನು ಕೇಳ್ತಾರೆ. ಏನು ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇದು ಏನದು ಅರ್ಥ ಆಗಲಿಲ್ಲ ಅಂದರೆ ನಾನು ವಿಡಿಯೋ ಮುಖಾಂತರ ನಾನು ಬಿಟ್ಟಿದ್ದೇನೆ, ಆ ವಿಡಿಯೋ ನೋಡಿದರೆ ಇದನ್ನು ಹೇಗೆ ಕಂಡುಹಿಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತದೆ. ಓಕೆನಾ. ಇದು ಈ ಒಂದು ಲೆಸನಲ್ಲಿ ಈ ಒಂದು 5 ಅಂಕದ ಪ್ರಶ್ನೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ 4ನೇ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ. ಹಾಗಾದರೆ ಮಲ್ಟಿಪಲ್ ಚಾಯ್ಸ್ ಯಾವುದು? ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಯಾವುದು? B ಏಕರೂಪವಾಗಿರ್ತದೆ. ನೆನಪಿಟ್ಕೊಳ್ರಿ, ಇದನ್ನು ಕೇಳ್ತಾರೆ. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. 3 D. ಇದು ತುಂಬ ಇಂಪಾರ್ಟೆಂಟ್. ನಾನಿವಾಗ ಇದರಲ್ಲಿ ಕೊಡ್ತಾ ಇರೋದೇ ಇಂಪಾರ್ಟೆಂಟ್. ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು 4ನೇದು C ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಡ್ಯಾಶ್ ತೆರಿಗೆಯು ಅಂದರೆ 2ನೇದು ಘಟಕ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆವಾಗಿರುತ್ತದೆ. ನೆನಪು. SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ನಾವೇನಂತ ಕರಿತೀವಿ ಅಂದರೆ ಸ್ಥಗಿತತೆಯ ಬಿಂದು. ಇದು ತುಂಬ ಇಂಪಾರ್ಟೆಂಟ್. ಓಕೆ. ಇದು ಒಂದು ಕೇಳ್ತಾರೆ. ನೆಕ್ಸ್ಟ್ ಹೊಂದಿಸಿ ಬರೀರಿ. MR ಈ ಪರಿಪೂರ್ಣ ಮಾಹಿತಿ. 2ನೇದು D TR ಮೈನಸ್ TC, AR = E. ಇವು 3 ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಉದ್ಯಮ ಘಟಕದ ಎಷ್ಟು 1 ಅಂಕದ ಪ್ರಶ್ನೆ. ಉದ್ಯಮ ಘಟಕದ ಉತ್ಪನ್ನದಲ್ಲಿ ಒಂದು ಹೆಚ್ಚುವರಿ ಘಟಕದ ಉತ್ಪನ್ನದ ಮಾರಾಟದಿಂದ ಒಟ್ಟು ಆದಾಯದಲ್ಲಿರುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ನಾವು ಕರಿತೇವೆ. ನೆಕ್ಸ್ಟ್ 3ನೇದು ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಅಂದರೆ AR = TR/Q. ಇವು ಇಷ್ಟು 3 ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಇಲ್ಲಿ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಕೇಳ್ತಾರೆ. ಅಲ್ಪಾವಧಿಯಲ್ಲಿ ABCಯ ಕನಿಷ್ಠ ಬಿಂದುವು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು SMC ರೇಖೆಯು ABC ರೇಖೆಯನ್ನು ಈ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ LRMC ರೇಖೆಯು LRAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಸ್ಥಗಿತತೆ ಎಂದು ನಾವು ಕರಿತೇವೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ಈ ಒಂದು ಲೆಸನಲ್ಲಿ 5 ಅಂಕದ ಪ್ರಶ್ನೆ ಯಾವುದು ಅಂದರೆ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ರೂಪಾಯಿ ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ.
ಟಿ ಆರ್ ಏನಪ್ಪ ಅಂದರೆ ಎಷ್ಟು ಕೊಟ್ಟಿರ್ತಾರೆ, ಮಾರಾಟ ಪ್ರಮಾಣ ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ. ಟಿ ಆರ್ ಎಷ್ಟು 10 ಇದ್ದಾಗ ಅಂತ ಹೇಳಿರ್ತಾರೆ. ಅದನ್ನು ಟಿ ಆರ್ 10 ಇದ್ದಾಗ ಅಂತ ಹೇಳಿದಾಗ ನಾವು ಈ 10ನ್ನು ಈ ಎಲ್ಲ ಮಾರಾಟದ ಪ್ರಮಾಣಕ್ಕೆ ನಾವು ಗುಣಿಸಿದಾಗ ಇವು ಎಲ್ಲ ಬಂತಿಲ್ಲಿ 0, 10, 20, 30, 40, 50. ಎಮ್ ಆರ್ ಮತ್ತು ಎ ಆರ್ ಯಾವಾಗಲೂ ಇಲ್ಲಿ ಎಷ್ಟು ಬೆಲೆ ಇರ್ತದೆ, ಎಮ್ ಆರ್ನೂ ಅಷ್ಟೇ ಬರ್ತದೆ, ಎ ಆರ್ನೂ ಎಷ್ಟೇ ಬರ್ತದೆ. ಇಷ್ಟು ಮಾಡಿಬಿಟ್ರೆ 5 ಅಂಕಗಳು ಸಿಗ್ತದೆ. ನೆನ್ಪಿಟ್ಕೊಳ್ರಿ, ಇದು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ನೀವೇನು ತಲೆ ಕೆಡಿಸ್ಕೊಳ್ಬೇಡ್ರಿ. ನೆಕ್ಸ್ಟ್ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ ಅಂತ ಬರ್ತದೆ. ಮಾರುಕಟ್ಟೆ ಸಮತೋಲನದಲ್ಲಿ ಪರಿಪೂರ್ಣ ಒಂದು ಮಲ್ಟಿಪಲ್ ಚಾಯ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಅಷ್ಟೊಂದಿಲ್ಲ. ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡ್ರಿ, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಏನಾಗಿರ್ತದಪ್ಪ ಅಂದರೆ 3ನೇದು ಬಿ ಬಲಕ್ಕೆ ಪಲ್ಲಟಗೊಂಡಿರುತ್ತದೆ. ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತವೆ. 4ನೇದು ಸಿ ಸರಾಸರಿ ವೆಚ್ಚವಾಗಿರುತ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ, ಪೂರೈಕೆ ರೇಖೆಯು ಎರಡಕ್ಕೂ ಮತ್ತು ಬೇಡಿಕೆ ರೇಖೆ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಏನಾಗಿರ್ತದಪ್ಪ ಅಂದರೆ ಹೆಚ್ಚಾಗುತ್ತದೆ. ನೆನ್ಪಿಟ್ಕೊಳ್ರಿ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ 3ನೇದು ಕೂಲಿಯ ದರ ನಿರ್ಧಾರವಾಗುತ್ತದೆ. ನೆನ್ಪಿಟ್ಕೊಳ್ರಿ 3ನೇದು. ನೆಕ್ಸ್ಟ್ 5ನೇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಏನಾಗಿರ್ತದಪ್ಪ ಅಂದರೆ 5ನೇದು ಹೆಚ್ಚು ಅಥವಾ ಕಡಿಮೆ ಅಥವಾ ಬದಲಾಗದೆ ಉಳಿಯಬಹುದು. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ನೆಕ್ಸ್ಟ್ ಇವು ಇಷ್ಟು ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ. ಆ್ಯಡಮ್ ಸ್ಮಿತ್ ಬಿ ಕಾಣದ ಕೈ ಕಾರ್ಯಾಚರಣೆ ಯಾರು ಹೇಳಿದರು ಅಂತ ಹೇಳ್ತಾರೆ. ಬೆಲೆ ಮಿತಿ ತುಂಬ ಇಂಪಾರ್ಟೆಂಟ್, ಇದು ಇಂಪಿಲಿಂದ ಹೊಂದಿಸಿ ಬರಿ. ಬೆಲೆ ಮಿತಿ ಡಿ ಬೆಲೆಯ ಮೇಲ್ಮಿತಿ. ಮಾರುಕಟ್ಟೆ ಸಮತೋಲನ 3ನೇದು ಇ ಕ್ಯೂ ಡಿ ಕ್ಯೂ ಎಸ್. ಅಸಾಮಾನ್ಯ ಲಾಭದ ಸಾಧ್ಯತೆ ಎ ಹೊಸ ಉದ್ಯಮಗಳ ಆಕರ್ಷಣೆ. ಬೆಲೆಯ ಅಂತಸ್ತು ಸಿ ಬೆಲೆಯ ಕನಿಷ್ಠ ಮಿತಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ. ಬೆಲೆ ಅಂತಸ್ತು ಎಂದರೆ ನಿರ್ದಿಷ್ಟ ಸರಕು ಅಥವಾ ಸೇವೆಗಳ ಬೆಲೆ ಮತ್ತು ಸರ್ಕಾರವು ವಿಧಿಸುವ ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಎಂದು ನಾವು ಕರಿತೇವೆ. ಓಕೆನಾ. ಕನಿಷ್ಠ ಪ್ರಶ್ನೆಗಳ ಈ ವಾಕ್ಯಗಳಲ್ಲಿ ಉತ್ತರಿಸಿರಿ. ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ? ಸ್ಥಿರ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಪೂರೈಕೆ ರೇಖೆಯು ಛೇದಿಸುವ ಬಿಂದುವೇ ಸಮತೋಲ ಬಿಂದುವಾಗಿರುತ್ತದೆ. ನೆಕ್ಸ್ಟ್ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಯನ್ನು ಮೀರುತ್ತದೆಯೋ ಅದನ್ನು ಅಧಿಕ ಬೇಡಿಕೆ ಎಂದು ನಾವು ಕರಿತೇವೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಯನ್ನು ಮೀರುತ್ತದೆಯೋ ಅದನ್ನು ಅಧಿಕ ಪೂರೈಕೆ ಎಂದು ನಾವು ಕರಿತೇವೆ. ಓಕೆನಾ. ನೆಕ್ಸ್ಟು ಈ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಅನ್ನೋದು ಕೇಳ್ಬೋದು. ಶ್ರಮದ ಪೂರೈಕೆ ರೇಖೆ ಮತ್ತು ಶ್ರಮದ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರವಾಗುತ್ತದೆ. ನೆಕ್ಸ್ಟ್ ಅಧ್ಯಾಯ 6 ಪೈಪೋಟಿ ರಹಿತ ಮಾರುಕಟ್ಟೆಗಳು. ಈ ಒಂದು ಲೆಸನಲ್ಲಿ ಮಲ್ಟಿಪಲ್ ಚಾಯ್ಸ್ ಯಾವುದು ಅಂದರೆ ಲಾಭ 4ನೇದು ಬಿ ಟಿ ಆರ್ ಬಾರ್ ಕ್ಯೂ. ನೆಕ್ಸ್ಟ್ ಬೇಡಿಕೆ ರೇಖೆಯು ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚು ಇದ್ದಾಗ ಎಮ್ ಆರ್ನ ಮೌಲ್ಯವು ಸಿ ಆಗಿರುತ್ತದೆ, ಸ್ಥಿರವಾಗಿರುತ್ತದೆ. ಇವೆರಡು ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಟ್ಟು ಆದಾಯ ಟಿ ಆರ್ = 4 ಪಿ ಇಂಟು ಕ್ಯೂ ಆಗಿರುತ್ತೆ. ಶೂನ್ಯ ಉತ್ಪಾದನಾ ವೆಚ್ಚದೊಂದಿಗೆ ಏಕಸ್ವಾಮ್ಯ ಉದ್ಯಮ ಘಟಕದ ಒಂದು ಒಟ್ಟು ಆದಾಯ ಗರಿಷ್ಠವಾದಾಗ ಲಾಭವು ಏನಾಗಿರುತ್ತದೆ? ಗರಿಷ್ಠ ಆಗಿರುತ್ತದೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಏಕಸ್ವಾಮ್ಯ ಎಂದರೇನು? ಒಬ್ಬನೇ ಮಾರಾಟಗಾರನಿರುವ ಮಾರುಕಟ್ಟೆ ಸಂರಚನೆಯನ್ನು ಏಕಸ್ವಾಮ್ಯ ಎಂದು ಕರೀತಾರೆ. ಓಕೆ. ದ್ವಿಜನ ಸ್ವಾಮ್ಯ ಎಂದರೆ ಇಬ್ಬರೇ ಮಾರಾಟಗಾರರಿಗಿರುವ ಕೆಲ ಜನ ಸ್ವಾಮ್ಯದ ವಿಶೇಷ ಸನ್ನಿವೇಶವನ್ನು ದ್ವಿಜನ ಸ್ವಾಮ್ಯ ಎಂದು ನಾವು ಕರಿತೇವೆ. ನೆಕ್ಸ್ಟ್ ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಡುವಿನ ಸಂಬಂಧವೇನು ಅಂದರೆ ಎಮ್ ಆರ್ ಧನಾತ್ಮಕ ಮೌಲ್ಯವನ್ನು ಹೊಂದಿದ್ದಾಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚು ಇರುತ್ತದೆ. ಎಮ್ ಆರ್ ಶೂನ್ಯವಾದಾಗ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮನಾಗಿರುತ್ತದೆ. ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ ಅಂದರೆ
ಇಷ್ಟು ಬರೀಬೇಕು. ಒಬ್ಬನೇ ಮಾರಾಟಗಾರ ಇರ್ತಾನೆ, ಅಧಿಕ ಸಂಖ್ಯೆಯ ಗ್ರಾಹಕರಾಗಿರ್ತಾರೆ, ಪರ್ಯಾಯ ಸರಕುಗಳು ಇರುವುದಿಲ್ಲ, ಉದ್ಯಮಗಳ ಮುಕ್ತ ಆಗಮನ ಇರ್ತದೆ. ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಇಲ್ಲಿ ಪೀಠಿಕೆ. ಇದರಲ್ಲಿ ಯಾವುದು ಅಂದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಹಬ್ಬ ಅಂದರೆ ಇಲ್ಲಿ ನೀತಿಗಳನ್ನು, ಇದು ಏನು ಇಂಪಾರ್ಟೆಂಟ್ ಇಲ್ಲ ನಿಮಗೆ, ಅಷ್ಟೊಂದು ಏನು ತೊಂದರೆ ಇಲ್ಲ. ಇದರಲ್ಲಿ 5 ಮಾರ್ಕ್ಸಿಂದ ಒಂದು ಹೇಳ್ಬೋದು, 2 ಅಷ್ಟೊಂದು ಏನು ಇಂಪಾರ್ಟೆಂಟ್. ಅದೇ ಇಟ್ಟು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ ಇದು. ನೆಕ್ಸ್ಟ್ ಇದರಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟ್. NNP = GNP. ಎರಡನೇದು ಬಿ ಸವಕಳಿ. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು 3. ಸಿ ಆಗಿರ್ತದೆ ನಾಮಮಾತ್ರ GDP ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸರಕುಗಳ ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಎರಡನೇದ್ದು ಅಂತಿಮ ಸರಕುಗಳ ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ನೆಕ್ಸ್ಟು ಇದು ಇದರಲ್ಲಿ ಹೊಂದಿಸಿ ಬರೆಯಿರಿ. GDP ಕೇಳ್ತಾರೆ. GDP. ಸಿ ಒಟ್ಟು ದೇಶಿ ಉತ್ಪನ್ನವಾಗಿರ್ತದೆ. PDI. ನಾಲ್ಕನೇದು ಬಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ, ಇದು ಇಂಪಾರ್ಟೆಂಟ್. ಶ್ರಮ ಒಂದು ಕೇಳ್ತಾನೆ, ಶ್ರಮ ಯಾವಾಗಲೂ ಆಗಿರುತ್ತದೆ, ಕೂಲಿ ಆಗಿರ್ತದೆ. 3 ಇಂಪಾರ್ಟೆಂಟ್ ಒಂದಿಷ್ಟು ಬೇರೆ. ನೆಕ್ಸ್ಟ್ ಇದರಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ CPI ವಿಸ್ತರಿಸಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದು ತುಂಬ ಇಂಪಾರ್ಟೆಂಟ್. GNP ವಿಸ್ತರಿಸಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್, ಇವು 2 ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ GDP ಅರ್ಥವನ್ನು ನೀಡಿ ಅಂತ 1 ಮಾರ್ಕ್ಸಿಗೆ ಕೇಳ್ಬೋದು. ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ನಾವು ಕರಿತೇವೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಮಾರುಕಟ್ಟೆ ಬೆಲೆಗಳನ್ನ GVA ಸವೀಕರಣ ಬರೆಯಿರಿ ಅಂತ ಕೇಳ್ತಾರೆ. GDMPಯ ಅನುಪ್ರಸರಣಕ ಎಂದರೇನು? ನೈಜ GDPಯ ನಾಮಮಾತ್ರದ GDP ಅನುಪಾತವನ್ನು GDPಯ ಅನಪ್ರಸರಣಕ ಎಂದು ನಾವು ಕರೀತೇವೆ. 4 ಉತ್ಪಾದನಾಂಗಗಳು ಯಾವ? 2 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು, ಇದನ್ನು ಕೇಳ್ಬೋದು. ನೆಕ್ಸ್ಟ್ ಇದನ್ನು ಮಾತ್ರ ಪಿಕ್ಸ್ ಕೇಳ್ತಾನೆ 2 ಮಾರ್ಕ್ಸಿಗೆ. GDMP ಮತ್ತು GDPFC ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದಾಗ ನೀವು ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆನ್ಪಿಟ್ಕೊಳ್ರಿ ಈ ಒಂದು ಪಾಠದಲ್ಲಿ, 2ನೇ ಭಾಗದ 2ನೇ ಅಧ್ಯಾಯದಲ್ಲಿ. ನೆಕ್ಸ್ಟ್ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತಲೂ ಕೂಡ ನಿಮಗೆ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯ 3ದಲ್ಲಿ 2ನೇ ಭಾಗದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು ಅಂದರೆ ಇಲ್ಲಿ 2ನೇದು ನಬಾರ್ಡ್ ಅಂತ ಬರ್ತದೆ. ನೆಕ್ಸ್ಟ್ ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ 4ನೇದು ಬಿ ಆಗಿರ್ತದೆ, ರೆಪೋ ದರ. ಹಣದ ಪೂರೈಕೆಯನ್ನು ಪ್ರಭಾವಿಸುವ RBIನ ಪ್ರಮುಖ ಸಾಧನ ಆಗಿರ್ತದೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಆಗಿರುತ್ತೆ. ನೆಕ್ಸ್ಟ್ M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. 5 ಸಂಕುಚಿತ ಹಣ ಎಂದು ಕರಿತೇವೆ. ಭಾರತದಲ್ಲಿ ಕರೆನ್ಸಿಯನ್ನು ಡ್ಯಾಶ್ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂದರೆ RBI. ಓಕೆನಾ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಹಣ ವಿನಿಮಯ ಮಾಧ್ಯಮವಾಗಿರ್ತದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ M3 ಮತ್ತು M4 ಸಿ ಆಗಿರ್ತದೆ ಯಾವುದು? ವಿಶಾಲ ಹಣ. ನೆಕ್ಸ್ಟು ಇಲ್ಲಿ 5ನೇದು ಮರು ಖರೀದಿ ಒಪ್ಪಂದ ಯಾವಾಗಲೂ ರೆಪೋ ಆಗಿರ್ತದೆ. ಇದನ್ನು ಕೇಳಿದ್ದಾರೆ, ತುಂಬ ಸಾರಿ ಕೇಳಿದ್ದಾರೆ. ಮರು ಖರೀದಿ ಒಪ್ಪಂದ ಯಾವಾಗಲೂ ರೆಪೋ ಆಗಿರ್ತದೆ. ಓಕೆ, ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್. ಹಣದ ಅರ್ಥವನ್ನು ನೀಡಿ ಅಂತ ಹೇಳ್ತಾರೆ. ಫಿಯಟ್ ಹಣ ಎಂದರೇನು ಅಂತ ಕೇಳ್ತಾರೆ. ವಾಯಿದೆ ಠೇವಣಿ ಎಂದರೇನು ಅಂತ ಕೇಳ್ತಾರೆ. ಇವು 3 ಕೂಡ ತುಂಬ ಇಂಪಾರ್ಟೆಂಟ್ 1 ಮಾರ್ಕ್ಸಿಗೆ. ಓಕೆನಾ. ನೆಕ್ಸ್ಟ್ CRR ವಿಸ್ತರಿಸಿ, ಕ್ಯಾಶ್ ರಿಸರ್ವ್ ರೇಟಿವ್ ಅಂತ. ಬ್ಯಾಂಕು ದರ ಅಂದರೆ RBI ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಬ್ಯಾಂಕು ದರ ಎಂದು ಕರಿತೇವೆ. ಪ್ರತಿ ಒಂದಕ್ಕೆ 2 ಅಂಕದ ಪ್ರಶ್ನೆಗಳು. CRR SLRಗಳ ಅರ್ಥವನ್ನು ನೀಡಿ ಇದೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಯಾವುದು ಅಂದರೆ ನಾಣ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇದು ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ. ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ, ಓದಿ ಸರಿಯಾಗಿ ಇದು ಬಂದೇ ಬರ್ತದೆ ಈ ಒಂದು ಲೆಸನಲ್ಲಿ. ನೆಕ್ಸ್ಟ್ ಅಧ್ಯಾಯ 4ರಲ್ಲಿ 5 ಅಂಕದ ಪ್ರಶ್ನೆ ಹೊಂದಿಸಿ ಬರೆಯಿರಿ, ಏನು ತೊಂದರೆ ಇಲ್ಲ ಅಷ್ಟೊಂದು. ನೆಕ್ಸ್ಟು ಇದರಲ್ಲಿ 1 ಮಾರ್ಕ್ಸಿಗೆ ಶ್ರೀಮಂತ ಅನುಭೋಗ ಪ್ರವೃತ್ತಿ MPCಯ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಹೆಚ್ಚುವರಿ ಬೇಡಿಕೆ ಕೊರತೆ ಬೇಡಿಕೆ ಅರ್ಥವನ್ನು ನೀಡಿ, ಪ್ರತಿಬಿಂಬಕ ಅರ್ಥವನ್ನು ನೀಡಿ, ಇದರ ಸೂತ್ರ. ಇದು 2 ಮಾರ್ಕ್ಸಿಗೆ ಬರ್ಬೋದು. ನೆಕ್ಸ್ಟ್ ಅಧ್ಯಾಯ 5ದಲ್ಲಿ
ಇದ್ರ ಕೇಳ್ಬೋದು. ಕಂದಾಯ ಕೊರತೆ ಇಸ್ಕೊಟ್ಟು ಕಂದಾಯ ವೆಚ್ಚ ಮೈನಸ್ ಯಾವುದು ಕಂದಾಯ ಸ್ವೀಕೃತಿ. ಓಕೆ, ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಪುಕ್ಕಟ್ಟೆ ಸವಾರರು ಎಂದು ಕರೀತಾರೆ, ನೆನ್ಪಿಟ್ಟುಕೊಳ್ರಿ. ಭಾರತದ ಹಣಕಾಸು ವರ್ಷವು ಡ್ಯಾಶ್ ಏಪ್ರಿಲ್ 1ರಿಂದ ಮಾರ್ಚ್ 31ರಿಂದ ವರೆಗೆ ಇರುತ್ತೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದರಲ್ಲಿ ಹಬ್ಬ ಬಂದರೆ ಕಂದಾಯ ಸ್ವೀಕೃತಿ ಎಂದರೇನಂತ ಕೇಳ್ತಾರೆ. ಇಲ್ಲಾಂದರೆ ಪುರೋಗಾಮಿ ತೆರಿಗೆ ಅರ್ಥವನ್ನು ನೀಡಿ ಅಂತ ಕೇಳ್ತಾರೆ. ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ತೆರಿಗೆಯನ್ನು ಪುರೋಗಾಮಿ ತೆರಿಗೆ ಎಂದು ನಾವು ಕರಿತೇವೆ. ನೆಕ್ಸ್ಟ್ ಇದು ಒಂದು ಕೇಳ್ತಾರೆ, ನಿಮಗೆ ಕೇಳಿದರೆ ವಿಸ್ತರಿಸಿ. ಈ ಒಂದು ಲೆಸನಲ್ಲಿ ಪ್ರಾಥಮಿಕ ಕೊರತೆ ಎಂದರೇನು, FRBMA ಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಓಕೆ, ಇವೆರಡು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರ ಕೇಳ್ಬೋದು 2 ಮಾರ್ಕ್ಸಿಗೆ, ನೆನ್ಪಿಟ್ಕೊಳ್ರಿ. ಅದನ್ನು ಒಂದು ಇದು ಓದ್ಕೊಳ್ರಿ. ನೆಕ್ಸ್ಟ್ ಇದನ್ನು ಕೇಳ್ತಾರೆ, ಇದು ಇಂಪಾರ್ಟೆಂಟ್. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಅಥವಾ ವೆಚ್ಚಗಳು ಅನುಗೊಂಡ ಒಂದು ಮುಂಗಡ ಪತ್ರವನ್ನು ಬರೀರಿ, ತಯಾರಿಸಿ ಅಂತ ನಿಮಗೆ ಕೇಳ್ತಾರೆ. ಓಕೆನಾ, ಇದು ಫಿಕ್ಸ್ ಕೇಳ್ತಾರೆ ಈ ಒಂದು ಲೆಸನಲ್ಲಿ. ನೀವು ಈಸಿಯಾಗಿ ಆದಾಯದ ಮೂಲಗಳು ಎಷ್ಟು ಪ್ರಮಾಣದಲ್ಲಿ ರೂಪಾಯಿದೆ ಇರುತ್ತೆ, ವೆಚ್ಚದ ಬಾಬ್ತುಗಳು ಕೂಡ ಅಷ್ಟೇ ಇರುತ್ತೆ. ಅದನ್ನೇ ನಾವು ಮಾಸಿಕ ಆದಾಯ ಮತ್ತು ವೆಚ್ಚಗಳೊಂಡ ಒಂದು ಮುಂಗಡ ಪತ್ರ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದ್ಯಾರು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕೇಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಬೇಡಿಕೆ ರೇಖೆ, ಪೂರೈಕೆ, ಮಾರುಕಟ್ಟೆ ಬಲಗಳ ನಿರ್ಧಾರ ವಿನಿಮಯ. 2ನೇದು ಸಿ ಆಗಿರ್ತದೆ, ಬದಲಾಗುವ ವಿನಿಮಯ ದರ ಆಗಿರ್ತದೆ. ಇನ್ನೊಂದು ಇಲ್ಲಿ ಡ್ಯಾಶ್ ವರ್ಷದಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನ ನಡೀತು. 5 ಯಾವುದಪ್ಪ 1944. ಇದೊಂದು ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ 3 ಕುಗ್ಗುವಿಕೆ ಇಳಿಕೆ ಎಂದು ಕರಿತೇವೆ. ಇದೊಂದು ಕೇಳ್ತಾರೆ. ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣಾ ಪಾವತಿಗಳ ವ್ಯಾಪಾರದ ದಾಖಲೆಯ ಒಂದು ಚಾಲ್ತಿ ಖಾತೆಯಾಗಿರ್ತದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, SDR ಅಂತ ಕೇಳ್ತಾರೆ. SDR ಅನ್ನು ಕೇಳ್ತಾರೆ. ಇದು ಯಾವಾಗಲೂ ಸಿ ಆಗಿರ್ತದೆ, ಕಾಗದದ ಚಿಹ್ನವಾಗಿರ್ತದೆ. ಓಕೆನಾ. ವ್ಯಾಪಾರ ಬಾಕಿ ಎಂದರೇನು ಕೇಳ್ತಾರೆ. ಮುಕ್ತ ಆರ್ಥಿಕತೆ ಎಂದರೆ ಏನನ್ನು ಅರ್ಥವಿಸಿರಿ, ಇದನ್ನು ಕೇಳ್ತಾರೆ. ನೆಕ್ಸ್ಟು 2 ಅಂಕದ ಪ್ರಶ್ನೆ. ಚಾಲ್ತಿ ಖಾತೆ ಬಂಡವಾಳ ಖಾತೆ ನಡುವೆ ಯಾವುದಾದ್ರೂ 2 ವ್ಯತ್ಯಾಸ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಈ ಒಂದು ಲೆಸನಲ್ಲಿ. ಪ್ರತಿಯೊಂದಕ್ಕೂ 5 ಅಂಕದ ಪ್ರಶ್ನೆ. US, UK, ಜರ್ಮನ್, ಜಪಾನ್, ಚೀನಾ, ಅರ್ಜೆಂಟೀನಾ ಯಾವುದು ಕರೆನ್ಸಿಗಳನ್ನು ಬರೀರಿ ಅಂತ ಕೇಳ್ತಾರೆ. ಇಷ್ಟು ಬರೆದ್ರೆ ಸಾಕು. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ಇಷ್ಟು ಓದಿದರೆ ಸಾಕು. ಅಬೌವ್ 70 ಈಸಿಯಾಗಿ ತೊಗೊಳ್ತಾರೆ. ನೆಗ್ಲೆಕ್ಟ್ ಮಾಡದೆ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ಮು ಕೂಡ ಬಿಟ್ಟಿದ್ದೇನೆ, ಹಾಗೆ ಇಂಗ್ಲೀಷ್ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಾಲಜಿ ಕೂಡ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅವೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಓಕೆ ಚೆನ್ನಾಗಿ ಟಾಪರ್ ಆಗಿ ಬನ್ನಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.